ಸಾಂಸ್ಕೃತಿಕ ನಗರಿ ಮೈಸೂರಿನ ಮುಳ್ಳೂರು ಪಿಡಿಒ ಲೋಕಾಬಲೆಗೆ ಲಂಚ ಪಡೆಯುವಾಗಲೇ ಅಧಿಕಾರಿಗಳಿಂದ ದಾಳಿ, ಸಿಕ್ಕಿ ಬೀಳುತ್ತಿದ್ದಂತೆ ಕೈ ಕೊಯ್ದುಕೊಂಡು ಬೃಹನ್ನಾಟಕವಾಡಿದ ಪಿಡಿಒ ಮಂಜುಳಾ. ಮೈಸೂರಿನ ಮುಳ್ಳೂರು ಪಿಡಿಒ ಲೋಕ ಅಧಿಕಾರಿಗಳ ಬಲೆಗೆ ಬೀಳುತ್ತಾ ಇದ್ದ ಹಾಗೆ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. ಸಿಕ್ಕಿ ಬೀಳುತ್ತಾ ಇದ್ದ ಹಾಗೆ ಕೈ ಕುಯ್ಕೊಂಡು ಬೃಹನ್ನಾಟಕ. ಪಿಡಿಒ ಮಂಜುಳಾ ನಡೆಗೆ ಅಧಿಕಾರಿಗಳು ಸುಸ್ತು ಈಕೆನ ಹೆಂಗ್ ಮನವೊಲಿಸೋದು? ಕುಯ್ಕೊಳ್ಳೋ ಭರದಲ್ಲಿ ನರಾಗಿರ ಕಟ್ ಮಾಡ್ಕಂದ್ರೆ ಏನ್ ಗತಿ? ಹುಣಸೂರಿನ ಮುಳ್ಳೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಘಟನೆ ನಡೆದಿದೆ. 50,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪಿಡಿಒ ಮಂಜುಳಾ ಕಚೇರಿಯಲ್ಲಿ ಮುಂಗಡ 25,000 ಪಡೆಯುವಾಗಲೇ ಲಾಕ್. ಅಡ್ವಾನ್ಸ್ ಆಗಿ ತಗೊಂಡಿದ್ದಾರೆ 25,000. ಇನ್ನು 25 ಬರೋವಾರ ಬರ್ತೀನಿ ಅಂತ ಹೇಳ್ಕೊಂಡಿದ್ರು ಏನು? ಮಂಜುಳಾ ಮುಳ್ಳೂರು ಗ್ರಾಮ ಪಂಚಾಯಿತಿ ಪಿಡಿಒ ನೋಡಿ, ಸರ್ಕಾರಿ ಅಧಿಕಾರಿಗಳು ಲಂಚದ ಆಸೆಗೆ ಮುಂಗಡ ಹಣ 25,000 ರೂಪಾಯಿ ಲಂಚ ಪಡಿಬೇಕಾದ್ರೆ ಲಾಕ್ ಆಗಿರುವಂತಹದ್ದು. ಇನ್ನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡ ಮಂಜುಳಾ ಅಧಿಕಾರಿಗಳ ಮುಂದೆ ಕೈ ಕುಯ್ಕೊಳ್ಳೋ ಥರ ನಾಟಕ ಆಡಿರೋದು. ಇನ್ನು ಅಧಿಕಾರಿಗಳು ಈಕೆ ಬೇರೆ ಏನಾದರೂ ಅಧ್ವಾನ ಮಾಡಿತ್ತು ಅಂತ ಹೇಳಿ ಆಕೆಯನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಕೇಳಿಸಿಕೊಳ್ಳೋದಕ್ಕೆ ಸಿದ್ಧತೆ ಇರಲಿಲ್ಲ ಆಕೆಯ ಜೊತೆ. ಕಾರಣ ಆಕೆಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಂಡಿದ್ಲು. ಆ ಹಣದ ಜೊತೆಗೆ ಸಾಕ್ಷಿ ಸಮೇತ ಲೋಕಾಧಿಕಾರಿಗಳು ಅಲ್ಲೇ ಇದ್ರು. ಹೆಂಗೆ ತಪ್ಪಿಸ್ಕೊಳ್ಳೋದು? ಯಾವ ರಕ್ಷಣಾತ್ಮಕ ದಾರಿಗಳು ಇಲ್ಲದೆ ಇದ್ದಾಗ ಕೈ ಕುಯ್ಕೊಂಡು ಅದು ಬೃಹನ್ನಾಟಕ. ಅದಾದ ನಂತರ ಅಧಿಕಾರಿಗಳಿಗೂ ಕೂಡ ಅಲ್ಲಿ ಏನು ಎತ್ತ ಅನ್ನುವಂಥ ಆತಂಕ, ಏನಾದೀತು ಅನ್ನುವಂಥದ್ದು. ಸೊ ಒಟ್ಟಾರೆ ಮೈಸೂರಿನಲ್ಲಿ ಪಿಡಿಒ ಅಧಿಕಾರಿಯೊಬ್ಬರು ಲೋಕಾಬಲೆಗೆ ಬಿದ್ದಿರುವಂತಹದ್ದು. ಜೊತೆಗೆ 25,000 ಅಡ್ವಾನ್ಸ್ ಹಣವನ್ನು ಲಂಚದ ರೂಪದಲ್ಲಿ ಪಡೆದುಕೊಳ್ಳುತ್ತಿರುವ ಹೊತ್ತಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಸೊ ಸಿಕ್ಕಿ ಬೀಳ್ತಾ ಇದ್ದ ಹಾಗೆ ಕೈ ಕುಯ್ದುಕೊಂಡು ಬೃಹನ್ನಾಟಕ. ಇನ್ನು ಅಧಿಕಾರಿಗಳಿಗೂ ಕೂಡ ಮಂಡೆ ಬಿಸಿ ಆಯಿತು. ಏನು ಮಾಡ್ತಾರೋ ಏನೋ, ಎತ್ತೋ, ಪ್ರಾಣಕ್ಕೇನಾದರೂ ಅಪಾಯ ಎದುರಾದರೆ ಕತೆ ಏನು, ಯಾರು ಉತ್ತರ ಕೊಡೋದು? ಸೊ ಹೀಗೆ ನಾನಾ ತರಹದಲ್ಲಿ ಅಧಿಕಾರಿಗಳನ್ನು ಕೂಡ ಈ ಒಂದು ಬೃಹನ್ನಾಟಕ ಸಂಕಷ್ಟಕ್ಕೆ ಈಡು ಮಾಡ್ತು. ಜೊತೆಗೆ ಆಕೆಯನ್ನು ಈಗಾಗಲೇ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಇದರಲ್ಲಿ ಏನು ಎತ್ತ, ಯಾರ ಜೊತೆ ಯಾಕೆ ಲಂಚ ಕೇಳಿದ್ರು, ಇದರ ಹಿಂದೆ ಬೇರೆ ಏನಾದರೂ ಬೇಡಿಕೆಗಳಿತ್ತ, ಅಪೇಕ್ಷೆಗಳಿತ್ತ, ಈ ಎಲ್ಲದರ ಬಗ್ಗೆಯೂ ಕೂಡ ಲೋಕಾಧಿಕಾರಿಗಳು ತನಿಖೆಯನ್ನು ನಡೆಸಬೇಕಾಗಿದೆ. ಮತ್ತಷ್ಟು ಮಂಜುಳಾರ ಕುರಿತು ಅನೇಕ ವಿಚಾರಗಳಲ್ಲಿ ಲೋಕಾಯುಕ್ತರಿಗೆ ಮಾಹಿತಿ ಇತ್ತು. ಖಚಿತ ಮಾಹಿತಿಯನ್ನು ಆಧರಿಸಿ ಲೋಕ ರೇಡ್ ಮಾಡಿತ್ತು. ಆ ಸಂದರ್ಭದಲ್ಲಿ 25,000 ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.